ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗಿಲ್ಲಿ ನಟನ ಶಾಲೆಗೆ ಸೇರ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯವರು. ಆದ್ರೂ ಏನೂ ಕಡಿಮೆ ಆಗಿಲ್ಲ ಬಿಡಿ ಅಬ್ಬರ. ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಎಲ್ಲ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ, ಏನು ಅಂತ ಸ್ಕಿಪ್ ಮಾಡ್ದಿರಾ ನೋಡಿ. ಗಿಲ್ಲಿ ನಟನ ಶಾಲೆಗೆ ಸೇರಿದ ರಕ್ಷಿತಾ ಶೆಟ್ಟಿ, ಆದರೂ ಕಡಿಮೆ ಆಗಿಲ್ಲ ಅಬ್ಬರ. ಬಿಗ್ ಬಾಸ್ ಸೀಸನ್ 12ರ ಟಿಕೆಟು ಟಾಪ್ 6 ಆಟದಿಂದ ರಕ್ಷಿತಾ ಶೆಟ್ಟಿ ಹೊರಬಿದ್ದಿದ್ದಾರೆ. ಆದರೂ ರಘು ಮತ್ತು ರಾಶಿಕಾ ಭಾಗವಹಿಸುತ್ತಿರುವ ಹೊಸ ಟಾಸ್ಕ್ನಲ್ಲಿ ಎದುರಾಳಿ ತಂಡದ ಸದಸ್ಯರ ನಡವಳಿಕೆಯನ್ನು ಪ್ರಶ್ನಿಸುವ ಮೂಲಕ ರಕ್ಷಿತಾ ತಮ್ಮ ಅಬ್ಬರವನ್ನು ಮುಂದುವರಿಸುತ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಕೊನೆಯ ಟಾಸ್ಕ್ಗಳು ನಡೆಯುತ್ತಿವೆ. ಇದೀಗ ಗಿಲ್ಲಿ ನಟನ ಶಾಲೆಗೆ ರಕ್ಷಿತಾ ಶೆಟ್ಟಿ ಸಹ ಸೇರ್ಪಡೆಯಾಗಿದ್ದಾರೆ. ಟಿಕೆಟು ಟಾಪ್ 6 ಆಟದಿಂದ ರಕ್ಷಿತಾ ಶೆಟ್ಟಿ ಸಹ ಔಟ್ ಆಗಿದ್ದಾರೆ. ಆದರೂ ರಕ್ಷಿತಾ ಶೆಟ್ಟಿ ಮಾತ್ರ ತಮ್ಮ ಅಬ್ಬರವನ್ನು ಕಡಿಮೆ ಮಾಡಿಲ್ಲ. ಮಂಗಳವಾರ 2 ತಂಡಗಳ ರಚನೆಯಾಗಿದ್ದು, ಅಶ್ವಿನಿ ಗೌಡ, ಧ್ರುವಂತ್, ಕಾವ್ಯ ವಿನ್ ಆಗಿದ್ದರು. ಇತ್ತ ಸೋತು ರಘು ತಂಡದಿಂದ ರಕ್ಷಿತಾ ಆಟದಿಂದ ಹೊರಗೆ ಉಳಿದುಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಆಟವನ್ನು ರಘು ಮತ್ತು ರಾಶಿಕಾ ಆಡಿದ್ದಾರೆ. ರಘು ಮತ್ತು ರಾಶಿಕಾ ತಮ್ಮ ಮುಂದಿರುವ ಕಂಬವನ್ನು ಹಿಡಿದುಕೊಳ್ಳಬೇಕು. ಎದುರಾಳಿ ತಂಡದ ಸದಸ್ಯರು ಹಿಡಿದಿಟ್ಟುಕೊಂಡಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು. ಈ ಪ್ರಯತ್ನದಲ್ಲಿ ಆಟದಿಂದ ಹೊರಗೆ ಉಳಿದಿದ್ದ ರಕ್ಷಿತಾ ಶೆಟ್ಟಿ ಸುಮ್ಮನೆ ಕುಳಿತುಕೊಳ್ಳದೆ ಅಬ್ಬರಿಸಿದ್ದಾರೆ. ಮೊದಲ ವಾರದಿಂದಲೇ ಟ್ರಬಲ್ ಮಾಡಿಕೊಂಡು ಬಂದವರಿಗೆ ಈ ಟ್ರಬಲ್ ಮಾಡಲಿಕ್ಕೆ ಮನಸ್ಸಿಲ್ಲವಂತೆ. ಈಗ ಒಂದಾಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅನಿಸುತ್ತೆ. 2 ದಿನದಲ್ಲಿ ಚೇಂಜ್ ಆಗಲಿಕ್ಕೆ ಸಾಧ್ಯವಾ? ಮುಖವಾಡ ಇಷ್ಟು ಬೇಗ ಚೇಂಜ್ ಆಗುತ್ತಾ ಎಂದು ರಕ್ಷಿತಾ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ. ರಾಶಿಕಾಳನ್ನು ಕಂಬದಿಂದ ಬಿಡಿಸಲು ಅಶ್ವಿನಿ ಗೌಡ ಅವರ ಮೇಲೆ ಸಾಬೂನಿನ ನೀರು ಹಾಕಿದ್ದಾರೆ. ನೀರು ಎಸೆಯುವ ಮುನ್ನ ಕ್ಷಮೆ ಕೇಳಿದ್ದಾರೆ. ಈ ಕ್ಷಮೆ ಕೇಳಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಈ ಮೇಲಿನ ಮಾತುಗಳನ್ನು ಹೇಳಿದಂತೆ ಕಾಣಿಸುತ್ತಿದೆ. ಮತ್ತೊಂದೆಡೆ ರಘುಗೆ ಎದುರಾಳಿಯಾಗಿ ಧ್ರುವಂತ್ ನಿಂತಿದ್ದಾರೆ. ಈ ಆಟದ ಪರಿಣಾಮ ಏನು ಎಂದು ವೀಕ್ಷಿಸಲು ಇಂದಿನ ಸಂಚಿಕೆ ನೋಡಬೇಕಾಗಿದೆ. ನೋಡಿದ್ರಲ್ಲ, ಗಿಲ್ಲಿ ನಟನ ಶಾಲೆಗೆ ಸೇರಿದ ರಕ್ಷಿತಾ ಶೆಟ್ಟಿಯವರು, ಆದರೂ ಏನು ಅಬ್ಬರಕ್ಕೇನು ಕಡಿಮೆ ಇಲ್ಲ ಅಂತ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.